ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ರೋಗ ರುಜಿನಗಳು ಹರಡದಂತೆ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಪೌರರ ಆರೋಗ್ಯವನ್ನು ಕಾಪಾಡಲು ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ಹೇಳಿದರು. ತಾಲೂಕಾ ಘಟಕದ ಆಶ್ರಯದಲ್ಲಿ ಪಟ್ಟಣ ಪಂಚಾಯತ್ ಆವರಣದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ್, ಉಪಾಧ್ಯಕ್ಷ ವಿಜಯಲಕ್ಷ್ಮಿ, ಸದಸ್ಯ ಅಮರೇಶ್ ಹುಬ್ಬಳ್ಳಿ, ರೇವಣಪ್ಪ ಹಿರೇಕುರುಬರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ನಾಗೇಶ್, ಪಟ್ಟಣ ಪಂಚಾಯತ್ ಸದಸ್ಯ ಕಳಕಪ್ಪ ತಳವಾರ್, ಹನುಮಂತ ಭಜಂತ್ರಿ, ಬಸವರಾಜ್ ಕೊತ್ತಲ್, ಹನುಮಂತ ಚಲವಾದಿ ಸೇರಿದಂತೆ ಪೌರ ಕಾರ್ಮಿಕರು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ವರದಿ VS ಶಿವಪ್ಪನಮಠ, ಯಲಬುರ್ಗಾ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದು 5 ಗಂಟೆಗೆ ಬಂದ ಕೆಲಸ ಇದ್ದಲ್ಲೇ ತಾವು ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳ ಎಲ್ಲ ಒಂದು ಸಣ್ಣ ಮಕ್ಕಳನ್ನು ಕೂಡ ಬಿಟ್ಟು ಬಂದು ಬೆಳಿಗ್ಗೆಯಿಂದ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಹೀಗಾಗಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದಾಗಿ ನೀವೆಲ್ಲರೂ ಇವತ್ತು ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ಇವತ್ತು ನಮ್ಮ ಪಟ್ಟಣ ಪಂಚಾಯತಿಯಿಂದನೂ ನಿಮಗೆ ಕೊಟ್ಟಿರ್ತಾರೆ. ಹಾಗೆ ಇವತ್ತೊಂದು ಡ್ರೆಸ್ ಇರ್ಬೋದು, ಒಂದು ಶೂಸ್ ಇರ್ಬೋದು, ಒಂದು ಕೈ ಬ್ಲೌಸ್, ಇವತ್ತು ತಲೆಗೆ ಕೂಡ ಒಂದು ಅವನ್ನೆಲ್ಲಗಳನ್ನು ಒಂದು ಶಿಸ್ತಿನಿಂದ ನೀವು ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಶಿಸ್ತಿನ ದಿನಾಚರಣೆಯನ್ನು ಕೂಡ ತಾವು ಆಚರಿಸ್ಕೊಂತ ಬಂದಿದ್ದೀರಿ. ನಾನು ನಿನ್ನೆಯ ದಿನ ಮುನ್ರಾಬಾದಿಗೆ ಹೋದಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಏನು ಪೌರ ಕಾರ್ಮಿಕರಿದ್ದರು ಅವರಿಗೂ ಕೂಡ ಅಲ್ಲಿ ಸನ್ಮಾನ ಆಯಿತು. ಅದರ ಜೊತೆಗೆ ಇವತ್ತು ನಮ್ಮ ಯಲಬುರ್ಗಾದ ಪೌರ ಕಾರ್ಮಿಕರು ಆದಂಥ ಶ್ರೀಮತಿ ಮರಿಯಮ್ಮ ಬನ್ನಿಕೊಪ್ಪ ಅವರಿಗೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಸನ್ಮಾನ ಮಾಡಿದರು. ಅದರಂತೆ ಇವತ್ತು ಕೂಡ ಇಲ್ಲಿಯೂ ಕೂಡ ನಮ್ಮ ಪೌರ ಕಾರ್ಮಿಕರಿಗೆ ಯಲಬುರ್ಗಾ ಪಟ್ಟಣ ಪಂಚಾಯಿತಿಯಿಂದ ಸುಮಾರು 5 ರಿಂದ 10 ಜನರಿಗೆ ಇಲ್ಲಿಯೂ ಕೂಡ ಇದು ಯಲಬುರ್ಗಾ ನಗರಕ್ಕೆ ಕಾರ್ಮಿಕರು ಕಡಿಮೆ ಅನ್ನೋ ಮಾತನ್ನು ಕೂಡ ನಾನು ಇಲ್ಲಿ ಹೇಳಬೇಕಾಗ್ತದೆ. ಯಾಕೆ ಈ ಮಾತು ಹೇಳ್ತಂದರೆ ಇವತ್ತು ಯಲಬುರ್ಗಾ ನಗರ ಪ್ರತಿ ವರ್ಷ ಬೆಳೀತಾ ಹೊಂಟಿದೆ. ಇದಕ್ಕೆ ಕಾರ್ಮಿಕರು ಕೂಡ ಹೆಚ್ಚಿಗೆ ಇರೋದು ಕೂಡ ಒಳ್ಳೆಯದು. ಆಮೇಲೆ ಪ್ರಾಸ್ತಾವಿಕವಾಗಿ ಏನು ಚೀಫ್ ಆಫೀಸರ್ ಹೇಳಿದರು, ಪ್ರತಿದಿನ ಒಬ್ಬರಿಗೆ 8 ತಾಸು ನಾವು ಕೆಲಸ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದೆ. ಇರಲಿ, ಅದೇನು ತಪ್ಪಿಲ್ಲ, 8 ತಾಸೇ ಕೊಡ್ರಿ, ಆದರೆ ಇನ್ನೂ ಹೆಚ್ಚಿನ ಜನರನ್ನು ತಗೊಳ್ಳಿಕ್ಕೆ ತಮ್ಮಲ್ಲಿ ಅವಕಾಶ ಇದ್ದರೆ ಅದನ್ನು ಮಾಡಬೇಕನ್ನೋ ಮಾತನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇದಾದ ಮೇಲೂ ಕೂಡ ಇಲ್ಲಿ ಈಗಾಗಲೇ ಅನೇಕ ಜನ ಯಲಬುರ್ಗಾ ನಗರದಲ್ಲಿ ಕೆಲಸ ಮಾಡ್ತಕ್ಕಂಥವರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ತಾವು ಗುರುತಿಸಬೇಕು ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಈಗಾಗಲೇ ಸುಮಾರು ಯಲಬುರ್ಗಾ ಪಂಚಾಯಿತಿ ಇದ್ದಾಗಿಂದಲೂ ಕೂಡ ದುಡ್ಕೊಂತ ಕೆಲವು ಜನ ಬಂದಿದ್ದಾರೆ. ಅವ್ರನ್ನೂ ಕೂಡ ತಾವು ಗುರುತಿಸಬೇಕು. ನಾನು ಕೆಲವು ವಿಚಾರದಲ್ಲಿ ಚೀಫ್ ಆಫೀಸರ್ ತಾಲಿ ಮಾತಾಡಿದೆ. ಇಲ್ಲ, ಇವತ್ತು ಒಂದೇ ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮ ನಿಮಿತ್ತ ಇವತ್ತು ವಿವಿಧ ಒಂದು ಕಾರ್ಯಕ್ರಮವನ್ನು ಜಾಥಾದ ಮುಖಾಂತರ ಇವತ್ತು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ವಿಶೇಷವಾಗಿ ನಮ್ಮ ನಗರದಲ್ಲಿ ಪೌರ ಕಾರ್ಯಕ್ರಮ ಸಮಸ್ಯೆ ಸಾಕಷ್ಟು ಇದ್ದರೂ ಸಹಿತ ಇವತ್ತು ನಮ್ಮ ಸರ್ಕಾರದ ಒಂದು ಮಾರ್ಗಸೂಚಿ ಪ್ರಕಾರ 25 ಜನ ಪೌರ ಕಾರ್ಮಿಕರು ಇರಬೇಕಾಗಿತ್ತು. ಅದರಲ್ಲಿ 10 ಜನ ಈ ಬಾರಿದ್ದಾರೆ. ಟೋಟಲ್ 23 ಜನ ನೌಕರದಾರ ಇವತ್ತು ಕೆಲಸ ಆಗಿದೆ. ಅತಿ ಶೀಘ್ರದಲ್ಲಿ ಏನಂದರೆ ಅದು ಕೆಲವೊಂದು ಆಡಳಿತಾತ್ಮಕ ದೃಷ್ಟಿಯಿಂದ ಪೆಂಡಿಂಗ್ ಇದೆ. ಅದನ್ನು ಅತಿ ಶೀಘ್ರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಎಂಬ ಭರವಸೆ ನಮ್ಮಲ್ಲಿದೆ. ಈ ರೀತಿಯಾಗಿ ನಮ್ಮಲ್ಲಿ ನೌಕರದಾರಿದೆ. ಟೋಟಲಿ ನಮ್ಮಲ್ಲಿ ಒಬ್ಬ ಪೌರ ಕಾರ್ಮಿಕರ ಒಂದು ಊರಲ್ಲಿ 1 ಕಿಲೋಮೀಟ್ರು ನಾವೆಲ್ಲ ಪೌರ ಕಾರ್ಮಿಕ ಕೆಲಸ ಮಾಡಬೇಕಾಗ್ತದೆ ಸ್ವಚ್ಛತೆ ದೃಷ್ಟಿಯಿಂದ. ಈ ರೀತಿಯಾಗಿ ನಮ್ಮ ಈಗ ಟೌನ್ನಲ್ಲಿ 94 ಕಿಲೋಮೀಟ್ರ್ ಇವತ್ತು ವಿವಿಧ ರಸ್ತೆಗಳಲ್ಲಿ ನಾವು ಆಯ್ಕೆ ಮಾಡಿದ್ದೀವಿ. 94 ಕಿಲೋಮೀಟ್ರ್ ಇವತ್ತು ಟೌನ್ ಎಲ್ಲ ಕವರ್ ಆಗಿದೆ. ಅಷ್ಟು ನಮ್ಮ ನೌಕರರಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಇವತ್ತಿಂದ ನಮಗೆ ಕೊಟ್ಟಿರ್ತಕ್ಕ ಆದ್ರೆ ಒಬ್ಬೊಬ್ರು ಇದ್ರೊಳಗೆ ಏನು ಮಾಡ್ತೀರಿ ಅಂದ್ರೆ ಕಳ್ಳತನ ಮಾಡ್ತೀವಿ. ಅದು ಗೊತ್ತಾಯ್ತು ನನಗೆ, ಯಾಕಂದ್ರೆ ನಾನು ಸ್ವಲ್ಪ ಮುಂಜಾನೆ ಜಲ್ದಿ ಹೇಳ್ತೀನಿ. ಹಾಗಾಗಿ ಒಬ್ಬೊಬ್ರು ಕಳ್ಳತನ ಮಾಡ್ತೀರಿ, ಅದನ್ನು ಬೇಡ್ರಿ ದಯವಿಟ್ಟು. ಏನಿಲ್ಲ, ನಮ್ಮ ಸಾಹೇಬ್ರು ಹೇಳಿದರು, ಬಸವರಾಜ್ ಸಾಹೇಬರು, ಇವತ್ತು ಯಲಬುರ್ಗಾದಲ್ಲಿ ಏನಿತ್ತು ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತು, ಇನ್ನೂ ಅವರಿಗೆ ಗೊತ್ತಿಲ್ಲ. ಇದು 85ಕ್ಕಿಂತ ಪೂರ್ವದಲ್ಲಿ ದುರ್ಗಮ್ಮನ ಗುಡಿ ಮುಂದೆ ಬಸ್ ನಿಲ್ತಿದ್ದು. ಇವತ್ತು
ನಮ್ಮ ಉಳ್ಳಾಗಡ್ಡಿ ಬಸವರಾಜ ಶ್ರೀಪದಪ್ಪ ಅಧಿಕಾರಿಯವರು